ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಹೇಳಿದ್ದಾರೆ, ಮತ್ತೊಮ್ಮೆ ಅಂತಲೇ ಹೇಳಬೇಕು. ಡಿ ಕೆ ಸುರೇಶ್ ಅವರು ಇಲ್ಲಿ ನಮ್ಮ ನ್ಯೂಸ್ ಆರ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಾಗಲೂ ಕೂಡ ಒಂದು ಕಡ್ಡಿ ಮುರಿದಂಗೆ ಹೇಳಿದ್ರು, ನಮ್ಮ ಅಣ್ಣನ ನಾನು ಮುಖ್ಯಮಂತ್ರಿ ಕುರ್ಚಿಲಿ ನೋಡಬೇಕು, ನನ್ನ ಜೀವನದಲ್ಲಿ ಅದೊಂದು ಕನಸು ಅಂತ, ಅದಕ್ಕೋಸ್ಕರ ಏನು ತ್ಯಾಗ ಮಾಡೋದಕ್ಕಾದರೂ ನಾನು ತಯಾರಿದ್ದೀನಿ ಅಂತ. ಆ್ಯಕ್ಚುಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಡಿ ಕೆ ಸುರೇಶ್ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಜೋರು ಸುದ್ದಿ ಹರಿದಾಡ್ತಲ್ಲ, ಡಿ ಕೆ ಸುರೇಶ್ ಹೋಗಿ ಡಿ ಕೆ ಶಿವಕುಮಾರ್ನ ಕನ್ವಿನ್ಸ್ ಮಾಡಿದ್ದೆ ಹಾಗೆ. ದೊಡ್ಡ ಫೈಟ್ ಮಾಡೋದಿದೆ ಮುಂದೆ, ಈ ಸಣ್ಣ ಸಣ್ಣ ಫೈಟ್ಗಳಲ್ಲಿ ಶ್ರಮ ಹಾಕೋದು ಬೇಡ, ಶಕ್ತಿ ವ್ಯಯ ಮಾಡಿಕೊಳ್ಳುವುದು ಬೇಡ ಅಂದ್ರಂತೆ ಡಿ ಕೆ ಸುರೇಶ್. ಒಂದೊಂದು ಸಲ ಡಿ ಕೆ ಶಿವಕುಮಾರ್ಗಿಂತಲೂ ಡಿ ಕೆ ಸುರೇಶರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಅಕ್ಯುರೇಟು ಮತ್ತು ಶ್ರೂಡ್ ಅನಿಸ್ತವೆ. ಡಿ ಕೆ ಸುರೇಶರ ಈ ಮಾತಿಗೆ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಪಕ್ಷ ತೀರ್ಮಾನ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ, ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮನ್ನ ಎಳೆದುಕೊಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ ಚಿಂತನೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವ್ರ ಮೇಲೆ, ನಂಬಿಕೆ ಮೇಲೆ. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಯಾರಿಗೆ ಆಸೆ ಇರೋದಿಲ್ಲ? ಎಲ್ರಿಗೂ ಆಸೆ ಇರುತ್ತೆ. ಅಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅನ್ನೋದು ತಪ್ಪೇನಿದೆ? ಅದರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ಅದು ಎಲ್ಲ ಅವರೇ ಹೇಳಿದಾರೆ, ಖಾಲಿ ಆದಮೇಲೆ ತಾನೆ. ಅದರಿಂದ ತಪ್ಪೇನಿಲ್ಲ. ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು. ಮನುಷ್ಯನಿಗೆ ಎಲ್ರಿಗೂ ಕೂಡ ಆಸೆ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಆಸೆ ಇದ್ರೇ ಮನುಷ್ಯನಾಗಿ ಅವನು ಮುಂದಿನ ಜೀವನ ನಡೆಸಲಿಕ್ಕೆ ಶಕ್ತಿ ಬರೋದು. ಆಸೆನೇ ಇಲ್ಲದೆ ಅವನು ಸನ್ಯಾಸಿ ಆಗ್ಬಿಡ್ತಾನೆ ಅಷ್ಟೇ. ನನ್ನ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಬೇಕು ನನಗೆ ಅನ್ನುವಂಥ ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಪ್ರೋಸೆಸ್ನ ಶುರು ಮಾಡಿ ಅನ್ನುವಂಥ ಬೇಡಿಕೆ ಇಟ್ಟಿದ್ದಾರೆ. ಇಟ್ಟಬಹುದು. ಅದೇ ನಮ್ಗೆ ಯಾರು ಗೊತ್ತಿಲ್ಲ, ಪಬ್ಲಿಕ್ನಿಗೆ ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗೆ ಅವ್ರು ಏನು ಮಾತಾಡಿದಾರೆ ಗೊತ್ತಿಲ್ಲ. ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಇರ್ತಾರೆ, ಅವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರೇನು ಇಟ್ಟಿದಾರೆ ಅಂತ ನಮಗೆ ಗೊತ್ತಿಲ್ಲ. ಅದು ಒಳಗಡೆ ಬೆಳವಣಿಗೆ ಕಾರಣ ಆದರೆ ನೀವು ಅದನ್ನ ಹೇಗೆ ತಗೋತೀರಿ ಸರ್? ನಾವೇನು ತೊಗೊಳ್ಳೋದು, ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ. ಇಡೀ 140 ಜನ ಇದ್ದಾರೆ. ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ. ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್. ಕೆಲವು ದಿನಗಳಿಂದ ರಾಜಣ್ಣ ಅವರ ಮೌನವೇ ಆಶ್ಚರ್ಯ ತಂದಿತ್ತು. ಏಕಾಏಕಿ ರಾಜಣ್ಣ ಅವರು ಸುಮ್ಮನೆ ಆಗ್ಬಿಟ್ಟಿದ್ರು. ಇವತ್ತು ಮತ್ತೆ ಮಾತಾಡಿದ್ದಾರೆ ನೋಡಿ. ಡಿ ಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರ ಬಗ್ಗೆ ರಾಜಣ್ಣ ಖಂಡತುಂಡವಾಗಿ ವಿರೋಧಿಸಿದ್ದಾರೆ. ಎರಡನೇ ನಾಯಕರು ಬಹಿರಂಗವಾಗಿ ವಿರೋಧಿಸಿದ ಹಂಗಾಯಿತು. ರಾಹುಲ್ ಗಾಂಧಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಸದ್ಗುರು ಅವರ ಕಾರ್ಯಕ್ರಮಕ್ಕೆ ಇವ್ರು ಹೋಗಿದ್ದು ಸರಿನಾ? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ರು ಅಂಥವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋದು ಸರಿನಾ? ಇದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಅವರವ್ರ ಪರ್ಸ್ನಲ್ಲು ಅನ್ನೋ ಥರ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು. ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕು. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ. ಇವತ್ತೇನು ಹೇಳ, ಮುಂಚೆನೇ ಹೇಳೋರು. ಅವ್ರೇನು ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿದ್ದ ಕೇಳ್ತೀವಿ ಅವಾಗ ಇದನ್ನ ಹೇಳಾರ, ಹೊಸದಲ್ಲಿ ಹೇಳಾರ. ಅದನ್ನ ಅವಾಗಿಂದ ಅದನ್ನ ಹೇಳ್ತಾರೆ ಅವರು. ಅವ್ರು ಮಾಡ್ಬೇಕಲ್ಲ. ಅದು ಅಂತರ್ರಾಜ್ಯಕ್ಕೆ ಹೋಗಿದ್ರು, ನಮ್ಮ ಕರ್ನಾಟಕದಾಗ ನಡೆದಿಲ್ಲಲ್ಲ ಅದು. ಡೆಲ್ಲಿ ಅವರು ಅವ್ರಿಗೆ ಸಂಬಂಧಪಟ್ಟದ್ದು. ಅದು ಈಗ ಅದ್ರ ಬಗ್ಗೆ ಡೆಲ್ಲಿ ಅವ್ರು ಗಮನ ಹರಿಸ್ಬೇಕು. ನಮ್ಗೆ ಏನು ಐಡಿಯಾ ಇರೋದಕ್ಕೆ ಹೋಗಿದ್ದು ಒಳ್ಳೇದು ಕೆಟ್ಟದ್ದು. ರಾಜಣ್ಣವ್ರು ಏನು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದರೆ ಏನು ಗೊತ್ತಿಲ್ಲ. ಡಿ ಕೆ ಶಿವಕುಮಾರು ನಮ್ಮ KPCC ಅಧ್ಯಕ್ಷರು ಅವ್ರು ಹೋಗಿದ್ದಾರೆ. ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು. ಅಂತ್ಯಕಂತೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.